ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಳಿಯಂದ್ರೆ ಹಾ ಮಾವ, ನೀವಿನ್ನೂ ನಡೆದ ಘಟನೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಿ ಅಂತ ಅನ್ಸುತ್ತೆ. ಹಾಗೇನಿಲ್ಲ ಮಾವ, ನಾವು ಕೆಲವೊಂದ್ಸಲ ನಮ್ಮ ಊರನ್ನು ಮರೆತು ಬರೀ ನಮ್ಮ ಸಂಸಾರ, ನಮ್ಮ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಆಗಾಗ ಈ ರೀತಿ ಘಟನೆಗಳು ನಡೀತಾ ಇದ್ರೆ ನಾವು ಎಚ್ಚರವಾಗಿರ್ತೀವಲ್ವಾ. ಸರಿ, ಅದು ಬಿಡಿ, ಬಂದು ವಿಚಾರ ಹೇಳಿ ಮಾವ. ಅದೇ ಅಳಿಯಂದ್ರೆ, ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರ ಕೊಟ್ಟಿರೋ ಚೆಕ್ಕು ಬೌನ್ಸ್ ಆಗಿದೆ. ಬೌನ್ಸಾ? ಅದು ಹೇಗೆ ಸಾಧ್ಯ ಮಾವ? ಅಕೌಂಟಲ್ಲಿ ಹಣ ಇದೆ ಅಲ್ವಾ? ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ಲಿಲ್ವಾ? ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಳಿಯಂದ್ರೆ, ನಾಳೆ ಭಾನುವಾರ. ಇನ್ನೇನಿದ್ರು ಸೋಮವಾರ ಬ್ಯಾಂಕಿಗೆ ಫೋನ್ ಮಾಡಿ ವಿಚಾರಿಸ್ಬೇಕು ಅಷ್ಟೇ. ಬೆಳಿಗ್ಗೆಯಿಂದ ಒಬ್ಬರಾದ್ಮೇಲೆ ಒಬ್ಬರು ಫೋನ್ ಮಾಡ್ತಾನೆ ಇದ್ದಾರೆ. ನಾನು ಕಾರ್ಮಿಕರ ಮೇನ್ ಗ್ರೂಪ್ಗೆ ರೀಸನ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಮತ್ತೆ ಕೆಲಸದವ್ರಿಗೆಲ್ಲ ತೊಂದರೆ ಆಗತ್ತಲ್ವಾ? ಒಂದು ಕೆಲಸ ಮಾಡಿ, ನಾಳೆ ಎಲ್ರನ್ನೂ ಕರೆದು ಕ್ಯಾಶ್ ಕೊಟ್ಬಿಡಿ. ಕ್ಯಾಶ್ ಅಷ್ಟೊಂದಿಲ್ಲ ಅಳಿಯಂದ್ರೆ. ಇರೋ ಕ್ಯಾಶ್ನ ಕೊಡೋಕೆ ಹೋದ್ರೆ ಒಬ್ರಿಗೆ ಸಿಗುತ್ತೆ, ಒಬ್ರಿಗೆ ಸಿಗಲ್ಲ. ಒಂದು ಕೆಲಸ ಮಾಡೋಣ ಮಾವ, ಯಾರಿಗೆ ತುಂಬಾ ಅವಶ್ಯಕತೆ ಇದೆಯೋ ಅವ್ರನ್ನ ಪರ್ಸನಲ್ ಆಗಿ ಕರೆದು ಸಂಬಳ ಕೊಟ್ಬಿಡೋಣ. ಮಿಕ್ಕಿದ್ ಬೇಕಾದ್ರೆ ನಾನು ಹನುಮೇಗೌಡರ ಹತ್ರ ಹೇಳಿ ಕ್ಯಾಶ್ ಅರೇಂಜ್ ಮಾಡಿಸ್ತೀನಿ. ಅಳಿಯಂದ್ರೆ, ಹೆಚ್ಚಿಗೆ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋ ಹಾಗಿಲ್ಲ. IT ಪ್ರಾಬ್ಲಮ್ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಳಿಯಂದ್ರೆ. ನಾನು ಎಲ್ಲರ ಹತ್ರ ಮಾತಾಡಿ ಸೋಮವಾರ ಸಂಜೆ ಅಷ್ಟರಲ್ಲಿ ವ್ಯವಸ್ಥೆ ಮಾಡಿಸ್ತೀನಿ. ಸರಿ, ಮೊದಲ ಕೆಲಸ ಮಾಡಿ. ಸರಿ ಅಳಿಯಂದ್ರೆ. ಅಳಿಯಂದ್ರೆ, ಇನ್ನೊಂದು ವಿಷಯ ಹೇಳಿ ಮಾವ. ಅದು ಊರು ತುಂಬ ಒಂದು ಸುದ್ದಿ ಹರಿದಾಡ್ತಿದೆ. ನೀವೇನೋ ಸುರುಬಿನ ಮನೆಯಿಂದ ಹೊರಗೆ ಹಾಕಬೇಕು ಅಂತ. ಮಾವ, ದಯವಿಟ್ಟು ಈ ವಿಚಾರವಾಗಿ ನನ್ನ ಹತ್ರ ಏನೂ ಚರ್ಚೆ ಮಾಡಬೇಡಿ. ಸುರಭಿ, ನೀನೇನೇನೋ ಯೋಚನೆ ಮಾಡಬೇಡ. ನಿನಗೆ ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನ ಬಿಟ್ಕೊಡಲ್ಲ. ಅಮ್ಮ, ಇಷ್ಟು ದಿನ ಮನೆಯವ್ರು ಮಾತ್ರ ಮಾತಾಡ್ತಾ ಇದ್ರು, ಆದ್ರೆ ಈಗ ಊರ್ನವರೆಲ್ಲ ಮಾತಾಡೋ ಹಾಗಾಗಿದೆ. ಇದರಿಂದ ಬರೀ ನನ್ನೊಬ್ಳಿಗೆ ಮಾತ್ರ ನೋವಾಗಿಲ್ಲಮ್ಮ, ಸೂರ್ಯನ ಮನಸ್ಸು ಓಡ್ತು ಹೋಗಿದೆ. ಇಷ್ಟಕ್ಕೆಲ್ಲ ಕಾರಣ ಈ ನನ್ನ ರೂಪ ಅಮ್ಮ. ದೇವ್ರೇನೇ ಆಶೀರ್ವಾದ ಮಾಡಿದ್ರು ಅದರಲ್ಲಿ ಒಂದು ಕೊರತೆ ಇಟ್ಟಿರ್ತಾನಂತೆ. ಬಹುಶಃ ನನ್ನ ಟೈಮ್ ಮುಗಿದು ಹೋಗಿತ್ತೋ ಏನೋ. ನನ್ನ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ವರ ಕೊಟ್ಟಾಗೂ ಇರಬೇಕು, ಶಿಕ್ಷೆ ಅನುಭವಿಸ್ದಾಗೂ ಇರಬೇಕು ಅಂತ ಈ ರೀತಿ ಮರುಜನ್ಮ ಕೊಟ್ಟು ಕಳಿಸಿದ್ದಾನೆ. ಈ ವಿಷಯನ ಅರ್ಗಿಸ್ಕೊಳಕ್ಕೂ ಆಗದೆ, ಒಪ್ಕೊಂಡು ಬದುಕಕ್ಕೂ ಆಗದೆ ಪ್ರತಿನಿತ್ಯ ನರ್ಕ ಅನುಭವಿಸ್ತಾ ಇದ್ದೀನಮ್ಮ. ಸುರಭಿ, ಸಮಾಧಾನ ಮಾಡ್ಕೊಳ್ಳೆ, ಸಮಾಧಾನ ಮಾಡ್ಕೊ. ಸುರಭಿ, ಅತ್ತೆ, ನಾನೀಗ ನಿಮ್ಮ ಅತ್ತೆಯಾಗಿ ಬಂದಿಲ್ಲಮ್ಮ, ಸೂರ್ಯನ ತಾಯಿಯಾಗಿ ಬಂದಿದ್ದೇನೆ. ಸೂರ್ಯ ನಿನ್ನ ಹತ್ರ ಮಾತಾಡೋದಕ್ಕೆ ಹೇಳಿ ಕಳಿಸ್ದ. ಯಾಕತ್ತೆ? ಅವನ ಹತ್ರ
ಮಾತಾಡೋ ಅರ್ಹತೆನೂ ಕಳ್ಕೊಂಡ್ಬಿಟ್ಟಿದ್ದೀನ ನಾನು. ನೋಡಮ್ಮ, ಅಪವಾದ ಅನ್ನೋದು ಅರ್ಹತೆ ಇರೋರ್ನ ಅಸಹಾಯಕತೆಗೆ ತಳ್ಳಿಬಿಡುತ್ತೆ. ಊರವರಿಗೆ ಜೀವನಕ್ಕೆ ಮಾಡೋ ಕೆಲಸಕ್ಕಿಂತ ಇನ್ನೊಬ್ಬರ ಜೀವನ ಹಾಳು ಮಾಡೋ ಕೆಲಸದಲ್ಲೇ ತೃಪ್ತಿ ಸಿಗೋದು. ಅದಕ್ಕೆ ತಲೆ ಬುಡ ಇಲ್ಲದೆ ಇರೋ ಅಪವಾದನ ಹೊರಿಸೋದು. ಅಲ್ಲ, ಇವಳ ಮಗಳು ಅಂತ ಹೆತ್ತವ್ರು ನಾವು ಒಪ್ಕೊಂಡಾಯ್ತು, ನಮ್ಮವಳು ಅಂತ ಮನೆಯವರೆಲ್ಲ ಒಪ್ಕೊಂಡಾಯ್ತು. ಆದರೆ ಈ ಊರಿನವ್ರದ್ದು ಏನಂತೆ ಕಿರಿಕಿರಿ? 4 ಜನ 4 ಥರ ಮಾತಾಡೋದು ಸಹಜ. ನಾವು ಅದಕ್ಕೆ ಕಿವಿ ಕೊಟ್ರೇನೆ ಅಲ್ವಾ ಸಮಸ್ಯೆ ಆಗೋದು. ಬೆನ್ ಕೊಟ್ಟು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಇದೆಲ್ಲ ಒಂದು ವಿಚಾರನ ಅಂತ ಅನ್ಸ್ಬಿಡುತ್ತೆ. ನೀವು ನಿಮ್ಮ ಮಗನಿಗೆ ಬುದ್ಧಿ ಹೇಳಿದ್ರಿ ತಾನೆ? ನಾವು 4 ಜನದ ಮಾತಿಗೆ ಬೆನ್ನು ಕೊಡ್ತೀವಿ, ನಿಜ. ಆದರೆ ನನ್ನ ಮಗ ಊರ್ ನಾಯಕ, ಅವನು ಮರ್ಯಾದೆ ಕೊಡ್ತಾನೆ. ಹೇಗೆ ಮರ್ಯಾದೆ ಪುರುಷೋತ್ತಮ ರಾಮ ಊರವ್ರ ಮಾತು ಕೇಳ್ಕೊಂಡು ಹೆಂಡ್ತಿನ ಕಾಡಿಗಟ್ಟಿದ್ನೋ, ಹಾಗೆ ನಮ್ಮ ಸೂರ್ಯ ಸುರಭಿನ ಮನೆ ಬಿಟ್ಟು ಹೋಗೋದಕ್ಕೆ ಹೇಳು ಅಂತ ನನ್ನನ್ನು ಕಳಿಸಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಭಾಗ್ಯ ಅವರೇ? ಅವನು ಯಾವನು ಏನೋ ಹೇಳ್ದ ಅಂತ ನನ್ನ ಮಗಳನ್ನ ಮನೆಯಿಂದ ಆಚೆ ಕಳಿಸ್ತಾ ಇದ್ದೀರಾ? ನಾನೇನೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಇದ್ದೆ. ನೀವು ನೋಡಿದ್ರೆ ಇದೇ ಅಂತಿಮ ತೀರ್ಪು ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ಲ. ಇಲ್ಲ ಇಲ್ಲ, ನಾನು ನನ್ನ ಮಗಳನ್ನ ಎಲ್ಲೂ ಕಳಿಸ್ಕೊಡಲ್ಲ. ಇಲ್ಲ ಕಡೆ, ನೀನೇನು ಹೆದರ್ಕೋಬೇಡ. ನಾನಿನ್ನೆಲ್ಲೂ ಕಳಿಸ್ಕೊಡಲ್ಲ, ನಾನಿನ್ ಬಿಟ್ಕೊಡಲ್ಲ. ಅಲ್ಲ ಭಾಗ್ಯ ಅವರೇ, ಊರಲ್ಲಿ ಎಂತಿಂಥ ಸಮಸ್ಯೆಗಳಿವೆ, ಎಲ್ಲರೂ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅವನು ಯಾವನೋ ಏನೋ ಅಂದ ಅನ್ನೋದು ಒಂದು ಲೆಕ್ಕನಾ? ಅಮ್ಮ, ನೀನ್ ತಪ್ಪು ಮಾಡ್ತಾ ಇದ್ಯಾ? ಮಗಳು ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕಿಂತ ಸೂರ್ಯವಂಶದ ಮರ್ಯಾದೆ ಘನತೆ ಗೌರವನೇ ದೊಡ್ಡದು. ಅದು ನನ್ನಿಂದನೇ ಹಾಳಾಗ್ತಾ ಇದೆ ಅಂದ್ರೆ ನನಗೆ ಈ ಮನೆಯಲ್ಲಿ ಇರೋ ಅರ್ಹತೆನೇ ಇಲ್ಲ ಅಂತ ತಾನೇ ಅರ್ಥ. ನೀನೇನೇನೋ ಮಾತಾಡ್ಬೇಡ. ನೀನ್ ಸ್ವಲ್ಪ ಹೊತ್ತು ತೆಪ್ಪಗಿದ್ಬಿಡು. ನಾನು ಹಳೆಯಂದ್ರ ಹತ್ರ ಹೋಗಿ ನೇರವಾಗಿ ಮಾತಾಡ್ತೀನಿ. ಆ ತಪ್ಪು ಮಾತ್ರ ಮಾಡ್ಬೇಡಮ್ಮ. ಅವನು ನಿನ್ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿರೋದಕ್ಕೇನೆ ಅವನೇ ನೇರವಾಗಿ ಬಂದು ವಿಚಾರನ ಹೇಳ್ತಾ ಇಲ್ಲ. ನನ್ನಿಂದ ಪಾಪ ಎಷ್ಟು ಅವಮಾನನ ಅನುಭವಿಸ್ತಾ ಇದ್ದಾನೆ.